ಮದುವೆ ಆಗೋದಾಗಿ ನಂಬಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಯುವತಿಗೆ ಸುಮಾರು 1.25 ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಸ್ವಂತ ಆ ಪತ್ನಿಯನ್ನೇ ಅಕ್ಕ ಅಂತ ಪರಿಚಯ ಮಾಡಿಕೊಂಡು ಯುವತಿಗೆ ವಂಚನೆ ಮಾಡಿದಂತ ಆರೋಪ ವಿರುದ್ಧವಾಗಿ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮ ಜೊತೆ ಸಂತ್ರಸ್ತ ಯುವತಿ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಹೇಗ್ ಪರಿಚಯ ಆದ್ರು ನಿಮ್ಗೆ, ಹೇಗೆ ನಿಮ್ಮನ್ನ ನಂಬಿಸಿದ್ರು ಅಂತ? ಸರ್, ಫಸ್ಟ್ ಅವರು ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ ನೋಡಿದೀನಿ ಅಂತ ಹೇಳಿ ಡೈರೆಕ್ಟ್ ಆಗಿ ಅಲ್ಲಿ ನಂಬರ್ ತಗೊಂಡು ನನ್ಗೆ ಕಾಲ್ ಮಾಡಿದ್ರು. ಸೊ ಅದೇ ಕಾಲ್ ಮಾಡ್ಬಿಟ್ಟು ಅವ್ರ ಪ್ರೊಫೈಲ್ ನ ಸೆಂಡ್ ಮಾಡ್ಬಿಟ್ಟು ಅಕಾರ್ಡಿಂಗ್ ಟು ದಟ್ ಪ್ರೊಫೈಲ್ ಏನ್ ಹೇಳಿದ್ರು ಅಂದ್ರೆ, ಒಬ್ರು ಅಕ್ಕ ಇದಾರೆ, ಅವ್ರ ಅಪ್ಪ ರಿಟೈರ್ಡ್ ತಹಸೀಲ್ದಾರು, ಅಕ್ಕ MBBS MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾರೆ, ಅಮ್ಮ ಇದಾರೆ ಅಂತ ಹೇಳಿದ್ರು ಸರ್. ಅವ್ರೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು, ತುಂಬಾ ಕ್ರೋಸ್ ಪ್ರಾಪರ್ಟಿ ಇದೆ. ಅವನ್ಗೆ ತುಂಬಾ ಮಲ್ಟಿಪಲ್ ಬಿಸ್ನೆಸ್ ಇದೆ, ಕ್ರಷರ್ ಬಿಸ್ನೆಸ್ ಇದೆ, ಲಾರಿ ಬಿಸ್ನೆಸ್ ಇದೆ, ತುಂಬಾ ಬಾರ್ ಬಿಸ್ನೆಸ್ ಇದೆ, ಎಲ್ಲಾ ಬಿಸ್ನೆಸ್ ಇದೆ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೆ ಸರ್. ಅವ್ರ ವೈಫ್ ನ ಅಕ್ಕ ಅಂತ ಪರಿಚಯ ಮಾಡ್ಕೊಳ್ತಾರೆ. ಪರಿಚಯ ಮಾಡ್ಕೊಳ್ಬೇಕಾದ್ರೆ ಏನಂತ ಹೇಳಿದ್ರು ನಿಮ್ಗೆ? ಯಾವಾಗ ಅವ್ರ ವೈಫ್ ಅಂತ ಗೊತ್ತಾಯ್ತು? ಸರ್, ನನ್ಗೆ ಅದೆಲ್ಲದು ನನ್ಗೆ ಲಾಸ್ಟ್ ಅವನ ಮೇಲೆ ಒಂದ್ ಕೇಸ್ ಆಗುತ್ತೆ 2025 ಫೆಬ್ರವರಿಲಿ. ಸೊ ಸರ್, ಅದೇ ಅವನು ಫೇಕ್ ಆರ್ಡರ್ ಕಾಪೀಸ್ ಮಾಡಿದಾನೆ ಅಂತ ಕೇಸ್ ಆಗತ್ತೆ. ಸೊ ಆ ಕೇಸ್ ಆದ್ಮೇಲೆ ನನಗೆ ಗೊತ್ತಾಗಿದ್ದು ಅವ್ರ ಹೆಂಡತಿ ಅಂತ. ಮದ್ವೆ ಆಗಿ 3 ವರ್ಷ ಆಗಿದೆ, ಒಂದ್ ಮಗುನು ಇದೆ ಅನ್ನೋ ಸತ್ಯ ಗೊತ್ತಾಗಿದ್ದು ಅವಾಗ ಸರ್. ಮೇಡಮ್, ನಿಮ್ಗೆ 1.25 ಕೋಟಿ ಹಣ ಅವ್ನು ಕೊಡ್ಲಿಕ್ಕೆ ನಿಮ್ಗೆ ಅಷ್ಟು ದುಡ್ಡು ತಮ್ಮ ಹತ್ರ ಎಲ್ಲಿತ್ತು, ಅಥವಾ ಹೇಗೆ ಅವನಿಗೆ ಹಣವನ್ನ ಕೊಟ್ರಿ ಅಂತೇಳಿ? ಸರ್, ದುಡ್ಡು ನನ್ನ ಹತ್ರನೂ ಇರ್ಲಿಲ್ಲ. ಸೊ ನಾನ್ ವರ್ಕ್ ಮಾಡ್ತಿದ್ದೆ ಅಲ್ವಾ. ಸೊ ಸ್ಟಾರ್ಟಿಂಗು ಅಲ್ಪ ಸ್ವಲ್ಪ ನನ್ನ ಹತ್ರ ಇದ್ದಿದ್ದನ್ನ ನಾನು ಕೊಟ್ಟೆ, ಕೆಲವೊಂದೆಲ್ಲ ನನ್ನ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಅವನಿಗೆ ಕೊಟ್ಟೆ, ಬ್ಯಾಂಕ್ ಲೋನ್ ಮಾಡಿ ಕೊಟ್ಟೆ. ಅದು ಆದ್ಮೇಲೆ ಇನ್ನ ನನ್ನ ಹತ್ರ ಯಾವಾಗ ದುಡ್ಡು ಶಾರ್ಟೇಜ್ ಆಯ್ತು, ನಾನು ಅವಾಗ ಡೈರೆಕ್ಟ್ ಆಗಿ ಹೇಳ್ಬಿಟ್ಟೆ ನನಗೆ ಇದ್ರ ಮೇಲ್ಗಡೆ ಹೆಲ್ಪ್ ಮಾಡಕ್ ಆಗಲ್ಲ. ಅವಾಗ ಅವ್ನ್ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ದ. ನಾನ್ ಸತ್ಯ ಹೋಗ್ಬಿಡ್ತೀನಿ, ನಂಗ್ ಬದ್ಕಕ್ ಆಗದೆ ಎಲ್ಲ ಒಂದೇ ವಾರದಲ್ಲಿ ಮುಗ್ದೋಗುತ್ತೆ, ನಿನ್ ಫ್ರೆಂಡ್ಸ್ ನ ಯಾರನ್ನಾದ್ರೂ ಪರಿಚಯ ಮಾಡ್ಕೊಡು. ನಾನ್ ಹೇಳ್ದೆ ನನ್ನ ಫ್ರೆಂಡ್ಸ್ ಹತ್ರ ನಾನು ಆತರ ದುಡ್ಡಿನ ವ್ಯವಹಾರ ಮಾಡಲ್ಲ ಅಂದಾಗ ಅವನು ಇದ್ದವನು, ಸರಿ ನೀನ್ ಕಾನ್ಫರೆನ್ಸಿಗೆ ತಗೋ, ನಾನ್ ಮಾತಾಡ್ತೀನಿ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಹತ್ರ ಅವರು ಎಲ್ಲ ಕಷ್ಟದಲ್ಲಿರೋರು ಸರ್. ಅವ್ರಿಗೆಲ್ಲ ಏನ್ ಹೇಳ್ದ ಅಂದ್ರೆ, ಎಲ್ಲಾ ದುಡ್ಡು ಒಂದ್ ವಾರದಲ್ಲಿ ವಾಪಸ್ ಕೊಡ್ತೀನಿ, ಅದ್ರ ಜೊತೆಗೆ ಫ್ಲಾಟ್ ಕೊಡ್ತೀನಿ, ವಿಲ್ಲಾ ಕೊಡ್ತೀನಿ, ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಸ್ ಮಾಡ್ಕೋತೀನಿ ಅಂತ ಅವ್ರ ಹತ್ರನೂ ದುಡ್ಡು ಇಸ್ಕೊಂಡಿದ್ದಾನೆ. ಮೇಡಮ್, ಖರ್ಚಾಗಿ 1.5 ವರ್ಷದಲ್ಲೇ 1.25 ಕೋಟಿ ಹಣನ ತಾಂಡಿದ್ದಾನೆ. ಹೇಗ್ ನಂಬಿಸ್ತಾ ಅಂತ ನಿಮ್ಮನ್ನ ಇಷ್ಟು ಮಟ್ಟ? ಅಂದ್ರೆ ನಿಮ್ ಮದ್ವೆ ಆಗ್ತೀನಿ ಅಂತ ಹೇಳಿದ್ರ ನಿಮ್ಗೆ? ನಿಮ್ ಮನೆಯವ್ರ ಮಾಹಿತಿ ಇತ್ತಾ? ಹೌದು ಸರ್, ಮದ್ವೆ ಅವ್ನ್ ನನ್ನನ್ನೇ ಆಗೋದು ಅನ್ನೋದ್ ಕನ್ಫರ್ಮೇಶನ್ ಇತ್ತು. ಅದಕ್ಕೇನೆ ನಾನು ಅಷ್ಟು ಪ್ರೊಸೀಡ್ ಮಾಡಿದ್ದು. ಒಡವೆ ಸಹ ಅಡ ಇಟ್ಟು ನಾನು ದುಡ್ಡು ಕೊಟ್ಟಿದ್ದೇನೆ. ಎಲ್ಲಾ ತರನು ಅವನು ಫ್ರಾಡ್ ಮಾಡಿರೋದನ್ನು ಸಮೇತ ವೆಲ್ ಪ್ರಿಪೇರ್ಡ್. ಪ್ರತಿ ಒಂದು ಎಕ್ಸಿಕ್ಯೂಷನ್, ನನ್ಗೆ ಈಗ ದುಡ್ಡು ಬೇಕು ಅಂತ ಸುಮ್ನೆ ಯಾರು ಕೊಡಲ್ಲ. ಸೊ ಅವ್ನ್ ಏನ್ ಮಾಡ್ತಿದ್ದ ಅಂದ್ರೆ, ಇದು ಕೋರ್ಟ್ ಕಾಪಿ, ಆರ್ಡರ್ ಕಾಪಿಯಲ್ಲೇ ಬರ್ಸಿರ್ತಾ ಇದ್ದ, ಇಷ್ಟು ದುಡ್ಡು ಕಟ್ಟಿದ್ರೆ ಎಲ್ಲಾ ರಿಸಾಲ್ವ್ ಆಗುತ್ತೆ ಅಂತ. ಅಂಡ್ ಮೋರ್ ಓವರ್ ನಾನು ಕೊಟ್ಟಿರೋ ದುಡ್ಡುನು ಸಮೇತ ಅವನು ಕೋರ್ಟಿಗೆ ಕಟ್ಟಿದೀನಿ ಅಂತ ಕೂಡ ರೆಸಿಪ್ಟ್ ಗಳನ್ನ ಕೊಡ್ತಾ ಇದ್ದ ಸರ್. ಆ ಒಂದು ನಂಬಿಕೆ ಅನ್ನೋದೆಲ್ಲ ನಾನು ಪ್ರೂಫ್ ನೋಡಿನೇ ದುಡ್ಡು ಕೊಟ್ಟಿರೋದು. ಬಟ್ ಅದೆಲ್ಲ ಫೇಕ್ ಅಂತ ಗೊತ್ತಾಗಿದ್ದು ರೀಸೆಂಟ್ ಆಗಿ. ಅಲ್ಲ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೀವೇ ಮೋಸ ಹೋಗಿದ್ದೀರಾ. ಎಷ್ಟೋ ಜನ ಅಮಾಯಕ ಯುವತಿಯರು ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ತರ ಪ್ರೊಫೈಲ್ ನೋಡ್ತಿರ್ತಾರೆ, ಅಂತವ್ರಿಗೆ ಏನ್ ಹೇಳ್ತೀರಿ? ನಾನು ಸಾಫ್ಟ್ವೇರ್ ಎಂಪ್ಲಾಯಿ ಆಗಿನೇ ಮೋಸ ಹೋಗಿದ್ದೀನಿ ಅನ್ನೋದಕ್ಕೆ ಕಾರಣ, ನಾನು ಎಲ್ಲಾದು ವೆರಿಫೈ ಮಾಡ್ತಾ ಇದ್ದೆ. ಬಟ್ ಅವನು ಯಾವ ಲೆವೆಲ್ಗೆ ಇದ್ದೆ ಅಂದ್ರೆ, ನಾನು ವೆರಿಫೈ ಮಾಡಕ್ ಆಗದೆ ಇರೋ ಲೆವೆಲ್ಗೆ ಇದ್ದ. ಯಾಕಂದ್ರೆ ನನ್ಗೆ ನಾನು ಗೂಗಲ್ ನೋಡಿ ತಿಳ್ಕೊಬಹುದು, ಬಟ್ ನಾನು ಅದೇ ಅವ್ನು ಹಾಕಿದ ಸೀಲ್ ಆಗಿರ್ಬೋದು, ಸೈನ್ ಆಗಿರ್ಬೋದು, ನನಗೆ ಐಡೆಂಟಿಫೈ ಮಾಡೋ ಕೆಪಾಸಿಟಿ ಇಲ್ಲ. ಬಟ್ ಅದನ್ನ ನಾನು ಕೆಲವೊಂದು ಲಾಯರ್ಸ್ ಹತ್ರ ವೆರಿಫೈ ಮಾಡ್ಸಿದ್ರೆ ಅವ್ರ ಹತ್ರನು ಅವ್ರಿಗೂ ಕೂಡ ದೇ ಕುಡಂಟ್ ವೆರಿಫೈ ಇಟ್. ಸೊ ಅವನ್ ನೆಕ್ಸ್ಟ್ ಲೆವೆಲ್ ಎಲ್ಲಿದ್ದಾನೆ. ಸೊ ನಾನು ಒಂದೇ ಹೇಳೋದು, ಈ ತರದವ್ರನ್ನ ನಾವ್ ಮಟ್ಟ ಹಾಕ್ಲಿಲ್ಲ ಅಂದ್ರೆ ಇನ್ನ ಬೆಳಿತಾನೆ ಹೋಗ್ತಾರೆ. ಸೊ ಇದು ನಂದು ಒಂದ್ ಚಿಕ್ಕದಾಗಿರ್ಬೋದು, ಇನ್ನ ದೊಡ್ಡ ಮಟ್ಟದಲ್ಲಿ ಇನ್ನ ಎಷ್ಟ್ ನಡೀತಿದೆ, ಎಷ್ಟ್ ಆಚೆ ಬರ್ತಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇದು ಒಂದ್ ಎಕ್ಸಾಂಪಲ್ ಆಗ್ಲಿ, ಅವನಿಗೆ ತಕ್ಕ ಶಿಕ್ಷೆ ಆಗ್ಲಿ, ಅವನಿಗೆ ಸಪೋರ್ಟ್ ಮಾಡಿರೋ ಅವ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಶಿಕ್ಷೆ ಆಗ್ಲಿ, ನಮ್ಗಳ ದುಡ್ಡು ನಮ್ಗೆ ವಾಪಸ್ ಕೊಡ್ಸಿ. ಯಾಕಂದ್ರೆ ಅಷ್ಟು ದುಡ್ಡು ಜೀವನ ಪೂರ್ತಿ ದುಡಿದ್ರು ತೀರ್ಸಕ್ ಆಗಲ್ಲ. ಸೊ ಈಗ ನೀವು ಮೋಸ ಹೋಗಿದ್ದೀರಾ, ದುಡ್ಡೆಲ್ಲ ಕಳ್ಕೊಂಡಿದೀರಾ, ನಿಮ್ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರ ಇದೋ ದುಡ್ಡು ಕೊಟ್ಟಿದ್ದೀರಾ. ಅವ್ರ ಮನೆಯವ್ರು ಇದೆಲ್ಲ ಆದ್ಮೇಲೆ ಆತ ಏನಿದ್ದಾನೆ, ಅವ್ರ ಮನೆಯವ್ರು ಆಗ್ಬಹುದು, ಏನಾದ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಕೆಲಸ ಮಾಡಿದ್ರ, ಆತ ಏನಾದ್ರು ನಿಮ್ಗೆ ಫೋನ್ ಮಾಡಿ ಮಾತಾಡದ್ನ ಅಂತ? ಸರ್, ಈಗ ನನ್ ಫ್ರೆಂಡ್ಸ್ ಆಗಿರ್ಬೋದು, ನಾನು ನನ್ ಫ್ರೆಂಡ್ಸ್ ಎಲ್ಲರೂ ನಮ್ಗೆ ಯಾವಾಗ ಗೊತ್ತಾಯ್ತು, ಸೊ ನಾವ್ ಅವ್ರ ಮನೆ ಹತ್ರ ಒಂದಿನ ಹೋಗಿ ಮಾತಾಡಿದ್ವಿ ಸರ್. ಓಕೆ, ಏನ್ ಆಗಿದ್ದಾಗೋಯ್ತು, ಅಟ್ಲೀಸ್ಟ್ ನಮ್ ದುಡ್ಡುಗಳಾದ್ರೂ ರಿಟರ್ನ್ ಮಾಡಿ ಅಂತ ಒಳ್ಳೆ ರೀತಿಯಲ್ಲೇ ಕೇಳಿದ್ವಿ. ಅವ್ರ ಮನೆಯವರೆಲ್ಲ ವೆಲ್ ಕ್ವಾಲಿಫೈಡ್ ಪ್ರೊಫೆಷನಲ್ ಫ್ರಾಡ್ಸ್ ಅನ್ಸುತ್ತೆ. ಅವ್ರಪ್ಪ ನಿಮ್ ಮೇಲೆ ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ, ಏನ್ ಮಾಡ್ಕೋತೀರಾ ಮಾಡ್ಕೊ ಹೋಗಿ, ನಮ್ಮನೆ ಹತ್ರಕ್ಕೆ ಏನ್ ಬಂದಿದ್ದೀರಾ ಅನ್ನೋ ತರ ಎಲ್ಲ ಮಾತಾಡಿದ್ರು ಸರ್. ನಮ್ಗೆ ಅವನು ಅದಾದ್ಮೇಲೆ ಕಾಲ್ ಮಾಡಿ ಮಾತಾಡಿದಾಗ, ನಾನ್ ನಿನ್ ಫ್ರೆಂಡ್ಸ್ನೆಲ್ಲ ಸುಮ್ನೆ ಬಿಡಲ್ಲ ಅನ್ನೋ ಧಮ್ಕಿಗಳನ್ನು ಸಹ ಹಾಕಿದ್ದಾನೆ ಸರ್. ಅಂದ್ರೆ ನೀವು ಆತನ್ಗೆ ಏನ್ ದುಡ್ಡು ಕೊಡ್ತೀರಾ, 1.5 ವರ್ಷಗಳ ಕಾಲ ಸುಮಾರು ಹಂತವಾಗಿ ಕೊಡ್ತೀರಾ 1.25 ಕೋಟಿನ 1.5 ವರ್ಷ ಟೈಮ್ ಅಲ್ಲಿ. ಈ ಡ್ಯೂರೇಷನ್ ಪೀರಿಯಡ್ ಅಲ್ಲಿ
ಆತನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಈತನ ಬಗ್ಗೆ ವಿಚಾರಿಸ್ಕೊಳ್ಳೋ ಕೆಲಸ ಮಾಡ್ಲಿಲ್ವಾ ನೀವು? ಸರ್ ನನ್ಗೆ ಆ 1 ವರ್ಷ 1.5 ವರ್ಷ ಏನಾಯ್ತು ಅಂದ್ರೆ ಅವ್ನ್ ಎಲ್ಲಾ ಮುಂಚೆನೆ ವೆಲ್ ಎಕ್ಸಿಕ್ಯೂಟ್ ಆಗಿ ಪ್ಲಾನ್ ಮಾಡಿದ್ದ. ಏನಂದ್ರೆ ಸ್ಟಾರ್ಟಿಂಗ್ ನಾವು ಹುಡ್ಕೋದೆ ಫ್ಯಾಮಿಲಿ ಮೆಂಬರ್ಸ್. ಅವನು ಅವ್ರ ಅಪ್ಪ ಅಮ್ಮ ಎಲ್ಲ ಇಲ್ಲಿದ್ದಾರೆ ಅಂತಾನೆ ಹೇಳಿರ್ಲಿಲ್ಲ. ಯಾಕಂದ್ರೆ ಅವ್ರ ಅಪ್ಪನ್ ಕ್ಯಾನ್ಸರ್ ಇರೋದ್ರಿಂದ USL ಟ್ರೀಟ್ಮೆಂಟ್ ತಗೋತಾ ಇದಾರೆ. ಅವ್ರ ಅಪ್ಪನ್ ನೋಡ್ಕೊಂಡು ಅವ್ರ ಅಮ್ಮ ಇದಾರೆ. ಸೊ ಅದ್ ಬಿಟ್ರೆ ಇರೋದ್ ಅಕ್ಕ. ಅವ್ರ ಅಕ್ಕ ಆಲ್ರೆಡಿ ಜರ್ಮನಿಯಲ್ಲಿರೋದು, 3 ಜನ ಮಕ್ಳು ಬೇರೆ ಇದಾರೆ ಅಂತ ಹೇಳಿದ್ದ. ಸೊ ಫ್ಯಾಮಿಲಿ ಮೆಂಬರ್ಸ್ ಯಾವ್ದು ಇರ್ಲಿಲ್ಲ. ಹಾ, ಆಮೇಲೆ ಫ್ರೆಂಡ್ಸ್ ವಿಚಾರ, ಫ್ರೆಂಡ್ಸ್ ಬಗ್ಗೆ ಕೇಳಿದಾಗ ಏನ್ ಹೇಳಿದ್ದ ಅಂದ್ರೆ ಅವಂದೇ ದುಡ್ಡುನ ಅವ್ನ್ ಫ್ರೆಂಡ್ಸ್ ಎಲ್ಲೋ ಆಚೆ ಕಡೆ ಎಲ್ಲರ ಹತ್ರ ಕಲೆಕ್ಟ್ ಮಾಡ್ಕೊ ಬರಕ್ ತರೋ ದುಡ್ಡುನ ಅವ್ರು ಎತ್ಕೊಂಡು ಯುರೋಪಿಗೆ ಓಡೋಗಿದ್ದಾರೆ, ಫ್ರೆಂಡ್ಸ್ ಯಾರು ಇಲ್ಲ ಅನ್ನೋ ಒಂದು ಮಾತನ್ನ ಅವ್ನು ನನಗೆ ಹೇಳಿದ್ದ ಸರ್. ಇವಾಗ ದುಡ್ಡು ಕೊಟ್ಟವ್ರು ನಿಮ್ಮಿಂದ ಬೀಳ್ತಾರೆ, ನಿನ್ನ ನಂಬ್ಕೊಂಡು ದುಡ್ಡು ಕೊಟ್ವಿ, ನೀನ್ ವಾಪಸ್ ಕೊಡು ಅಂತೇಳಿ. ನಿಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಜೀವನ ಮಾಡ್ಲಿಕ್ಕೆ ಈಗ ಅಂತ? ಸರ್ ಇವಾಗ ನಾನು ನನ್ ಕಡೆಯಿಂದ ಏನ್ ಕೊಟ್ಟಿದ್ದೀನಿ ಅದು ಎಲ್ಲಾ ದುಡ್ಡು ನಂದು ದುಡ್ದಿರೋ ದುಡ್ಡಲ್ಲ ಸರ್, ಎಲ್ಲ ಸಾಲ ಮಾಡಿನೇ ಕೊಟ್ಟಿರೋದು. ಹೆಂಗ್ ಆಗ್ತಿದೆ ಅಂದ್ರೆ ಸರ್ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ರು ಇದರಿಂದ ಎಲ್ಲ ಆಚೆ ಬರಕ್ ನನ್ಗೆ ತುಂಬಾ ಸರ್. ಆಮೇಲೆ ನಾನು IT ಎಂಪ್ಲಾಯಿ ಆಗಿದ್ದಾಗ ಕೆಲ್ಸನೂ ಸಮೇತ ಬಿಡಿಸಿದ್ದೆ ಸರ್. ಅಂದ್ರೆ ಲೈಕ್ ಏನ್ ಬಿಡಿಸ್ತಾ ಅಂದ್ರೆ ಈ ತರ ನಾನೇ ಇಷ್ಟು ಶ್ರೀಮಂತ, ನನ್ನ ಅಡಿ ಇಷ್ಟು ಕೆಲಸ ಮಾಡ್ತಿದ್ದಾರೆ, ನೀನ್ ಏನಕ್ಕೆ ಕೆಲಸ ಮಾಡ್ತೀಯ ಅಂತ ಎಲ್ಲ ಹೇಳಿ ನನಗಿರೋ ಕೆಲ್ಸನೂ ಬಿಟ್ಟಿದ್ದ. ಸೀರಿಯಸ್ಲಿ ಸರ್ ನಂಗೆ ಊಟ ಮಾಡಕ್ಕೂ ಯೋಚನೆ ಮಾಡೋ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದ ಸರ್. ದೇವ್ರನ್ನ ನಂಬಿದೀನಿ ಸರ್. ಇದೆಲ್ಲ ಎಲ್ಲ ಆಗ್ತಿದೆ ಅಂದ್ರೆ ದೇವ್ರೆಲ್ಲ ಒಂದ್ ಕಡೆ ಇದ್ದಾನೆ ಅಂತ ನಂಬಿದೀನಿ. ಸೊ ನನಗೆ ನಮ್ ದುಡ್ಡು ಬರುತ್ತೆ ಅನ್ನೋ ಒಂದು ಭರವಸೆ ಇದೆ. ಮೇಡಮ್, ಈ ತರ ಬೇರೆ ಯುವತಿಯರಿಗೆ ಏನ್ ಹೇಳ್ತೀರಾ? ನೀವು ಮೋಸ ಹೋಗಿದ್ದೀರಾ, ಬೇರೆಯವ್ರು ಯಾರು ಕೂಡ ಮೋಸ ಹೋಗ್ಬಾರ್ದು. ನಾನ್ ಎಲ್ಲಾರ್ಗೂ ಹೇಳೋದ್ ಒಂದೇ, ಅದ್ ಯಾರೇ ಆಗಿರ್ಲಿ ದಯವಿಟ್ಟು ದುಡ್ಡಿನ ವ್ಯವಹಾರ ಯಾರ ಹತ್ರನೂ ಮಾಡಕ್ಕೆ ಹೋಗ್ಬೇಡಿ. ಅದ್ ಏನ್ ಕಷ್ಟ ಇರ್ಲಿ ನೀವೇ ಜೊತೆಲಿ ಹೋಗಿ, ಅವ್ರು ಏನ್ ಹೇಳ್ತಾರೆ ಎಲ್ಲಾದ್ರೂ ಪೇ ಮಾಡ್ಬೇಕಾ ನೀವೇ ಹೋಗಿ ನೀವೇ ಪೇ ಮಾಡಿ. ಬಟ್ ಯಾರು ಹೇಳೋ ರೀಸನ್ಸ್ ದಯವಿಟ್ಟು ತಲೆಗೆ ಹಾಕೋಬೇಡಿ. ಮೇಡಮ್, ಈಗ ಈತನ ಜೊತೆಲಿ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಮೇಡಮ್? ಏನಾಗಿದೆ ಕೇಸ್ನಲ್ಲಿ ಅಂತ? ಸರ್ ಅದೇ ಲೈಕ್ ನನ್ಗೆ ಆಕ್ಚುಲಿ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಮೀಟ್ ಮಾಡಿದಾಗ ಅವ್ರು ಬಂದಿದ್ದವ್ರು ಅವ್ರ ಅಪ್ಪ ಮತ್ತೆ ಅವ್ರ ಅಕ್ಕನ ಮೇಲೂ ನಾನು ಕೊಟ್ಟಿದ್ದೀನಿ ಸರ್. ಅದೇ ಅವ್ನ ಹೆಂಡತಿನ ಅಕ್ಕ ಅಂತ ಹೇಳಿದ ಸರ್. ಅವ್ರು ಏನ್ ಹೇಳ್ತಾರೆ ಮಾಡ್ತೀವಿ, ನೋಡ್ಬೇಕು ಸರ್ ಏನ್ ಮಾಡ್ತಾರ ಅಂತ. ಇದಿಷ್ಟು ಸಂತ್ರಸ್ತ ಯುವತಿ ಹೇಳ್ತಿರುವಂತ ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಶೆಟ್ಟಿ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.